ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ರಾಜ್ಬಿ ಮಕ್ಬೂಲ್ ಸಾಬ್ ಮತ್ತು ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ವರೂರು. ಈ ಚಟುವಟಿಕೆಯಲ್ಲಿ ನಾನು ಬೆಳಕಿನ ವಕ್ರೀಭವನದ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ. ಇದಕ್ಕಾಗಿ ನಾನು ಬಳಸಿಕೊಂಡಿರುವ ವಸ್ತುಗಳೆಂದರೆ ಒಂದು ಗಾಜಿನ ಭರಣಿ, ನೀರು ಮತ್ತು ಓಡುತ್ತಿರುವ ವಿದ್ಯಾರ್ಥಿನಿಯ ಚಿತ್ರ. ಮೊದಲು ನೋಡಿ, ಖಾಲಿ ಗಾಜಿನ ಭರಣಿ ಮತ್ತು ಅದರ ಹಿಂಭಾಗದಲ್ಲಿ ಓಡುತ್ತಿರುವ ವಿದ್ಯಾರ್ಥಿನಿಯ ಚಿತ್ರವನ್ನು ಇರಿಸಿದ್ದೇನೆ. ಈ ವಿದ್ಯಾರ್ಥಿನಿಯು ಓಡುತ್ತಿರುವ ದಿಕ್ಕನ್ನು ನೆನಪಿಟ್ಟುಕೊಳ್ಳಿ. ಈಗ ನಾನು ಗಾಜಿನ ಭರಣಿಗೆ ನೀರನ್ನು ಹಾಕುತ್ತಿದ್ದೇನೆ. ಈಗ ನೋಡಿ, ಅವಳು ಓಡುತ್ತಿರುವ ದಿಕ್ಕು ಬದಲಾಗಿರುತ್ತದೆ. ಅಂದರೆ ನೀರು ಹಾಕುವ ಮೊದಲು ಓಡುತ್ತಿರುವ ದಿಕ್ಕು, ನೀರು ಹಾಕಿದ ಮೇಲೆ ದಿಕ್ಕು ಬದಲಾಗಿರುತ್ತದೆ. ಇದಕ್ಕೆ ಕಾರಣವೇನೆಂದರೆ ಬೆಳಕಿನ ವಕ್ರೀಭವನ. ಧನ್ಯವಾದಗಳು.